ರಾಹುಲ್ ಗಾಂಧಿ ಕಿ ಬಂಧುಗಳೇ, ವೇದಿಕೆಯಲ್ಲಿ ಭಾರತ ಕಾಂಗ್ರೆಸ್ ಪಕ್ಷದ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಮನೆರೇಗಾ ಬಚಾವ್ ಸಮಾವೇಶದಲ್ಲಿ ವೇದಿಕೆ ಮೇಲಿನ ಕ್ಷಣ ವೈರಲ್. ಡಿಕೆಶಿ ಸೂಚನೆ, ಸಿದ್ದರಾಮಯ್ಯ ಮೌನ. ಶಾಸಕ ಪ್ರದೀಪ್ ಈಶ್ವರ್ ನಡೆ ಚರ್ಚೆಗೆ ಗ್ರಾಸ. ಹೌದು, ಚಿಕ್ಕಬಳ್ಳಾಪುರದಲ್ಲಿ ನಡೆದ ಮನೆರೇಗಾ ಬಚಾವ್ ಬೃಹತ್ ಸಮಾವೇಶದ ವೇಳೆ ವೇದಿಕೆ ಮೇಲಿನ ಒಂದು ಕ್ಷಣ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡುತ್ತಿದ್ದ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಅವರು ಡಿಕೆ ಶಿವಕುಮಾರ್ ಅವರ ಪಕ್ಕದಲ್ಲಿ ನಿಂತುಕೊಳ್ಳಲು ಮುಂದಾದರು. ಈ ವೇಳೆ ಡಿಕೆ ಶಿವಕುಮಾರ್ ಅವರು ತಮ್ಮ ಪಕ್ಕದಲ್ಲಿ ನಿಂತುಕೊಳ್ಳಬೇಡಿ, ಕುಳಿತುಕೊಳ್ಳಿ ಅಂತ ಸಂದೇಶವನ್ನ ಸನ್ನೆಯ ಮೂಲಕ ಸೂಚಿಸಿದಂತೆ ಕಾಣಿಸಿತು. ಸೂಚನೆ ನೀಡಿದ ತಕ್ಷಣವೇ ಶಾಸಕ ಪ್ರದೀಪ್ ಈಶ್ವರ್ ವೇದಿಕೆಯಲ್ಲಿದ್ದ ಕುರ್ಚಿಯಲ್ಲಿ ಆಸನ ಗ್ರಹಣ ಮಾಡಿದ್ರು. ಈ ಕ್ಷಣ ಸಭೆಯಲ್ಲಿ ಹಾಜರಿದ್ದ ಹಲವರ ಗಮನ ಸೆಳೆಯಿತು. ಆದರೆ ಇದೇ ಸಮಾವೇಶದಲ್ಲಿ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಲು ಆರಂಭಿಸಿದಾಗ ಶಾಸಕ ಪ್ರದೀಪ್ ಈಶ್ವರ್ ಅವರು ಮುಖ್ಯಮಂತ್ರಿ ಪಕ್ಕದಲ್ಲೇ ನಿಂತುಕೊಂಡ್ರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಯಾವುದೇ ಆಕ್ಷೇಪ ವ್ಯಕ್ತಪಡಿಸದೆ ತಮ್ಮ ಭಾಷಣವನ್ನು ಮುಂದುವರೆಸಿದರು. ಸುಮಾರು 20 ನಿಮಿಷಗಳ ಕಾಲ ಮುಖ್ಯಮಂತ್ರಿ ಭಾಷಣ ಮಾಡುವ ಅವಧಿಯಲ್ಲೇ ಪ್ರದೀಪ್ ಈಶ್ವರ್ ಅವರು ಪಕ್ಕದಲ್ಲೇ ನಿಂತಿರೋದು ಗಮನಾರ್ಹವಾಗಿತ್ತು. ವೇದಿಕೆಯಲ್ಲಿ ಕಂಡುಬಂದ ಈ ಎರಡು ವಿಭಿನ್ನ ಕ್ಷಣಗಳು ಸಮಾವೇಶದ ಬಳಿಕ ರಾಜಕೀಯ ವಲಯದಲ್ಲಿ ವಿಶ್ಲೇಷಣೆಗೆ ಗ್ರಾಸವಾಗಿವೆ. ಉಪಮುಖ್ಯಮಂತ್ರಿ ನೀಡಿದ ಸನ್ನೆ ಮತ್ತು ಮುಖ್ಯಮಂತ್ರಿ ತೋರಿದ ಮೌನದ ನಡುವಿನ ವ್ಯತ್ಯಾಸ ಹಲವರಲ್ಲಿ ಕುತೂಹಲ ಮೂಡಿಸಿದೆ. ಇದೀಗ ಈ ಘಟನೆಗೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ವೈರಲ್ ಆಗ್ತಿದೆ. ರಾಹುಲ್ ಗಾಂಧಿ ಕಿ ಬಂಧುಗಳೇ, ವೇದಿಕೆಯಲ್ಲಿ ಭಾರತ ಕಾಂಗ್ರೆಸ್ ಪಕ್ಷದ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಆದಂತ ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ